ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ ಟ್ಯಾರೆಟ್ ಕ್ವೀನ್ ಮಾತಾಡ್ತಿದ್ದೀನಿ. ಇವತ್ತು ಧನುಷು ರಾಶಿಯವರಿಗೆ ಈ ವಾರ ಹೇಗಿರುತ್ತಂತ ನೋಡೋಣ. ಟ್ಯಾರೆಟ್ ಗೈಡೆನ್ಸ್. ಧನುಷು ರಾಶಿಯವ್ರಿಗೆ ಕರೆಂಟ್ ಸಿಚುವೇಶನ್ ಈ ವಾರ ಬಂದು ಅವ್ರ ಕರ್ಮ ಮೇಲೆ ಡಿಪೆಂಡ್ ಆಗಿ ಹೋಗುತ್ತೆ. ಅವ್ರು ಮಾಡೋ ಅಂಥ ಕೆಲಸಗಳು ಎಲ್ಲನೂ ಡಿಲೇ ಆಗುತ್ತೆ. ಕೆಲವೊಂದು ವಿಷಯಗಳು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಮಾಡಿರೋ ಅಂಥ ಒಳ್ಳೆ ಕರ್ಮ ನಿಮ್ಗೆ ಒಳ್ಳೇದು ಕೊಡುತ್ತೆ, ನೆಗೆಟಿವ್ ಕರ್ಮ ನೆಗೆಟಿವ್ ಕೊಡುತ್ತೆ. ಈ ವಾರದಲ್ಲಿ ನಿಮಗೆ ಎರಡೂ ಬ್ಯಾಲೆನ್ಸಾಗಿ ಇಟ್ಕೋಬೇಕು. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅಂತ ಬರ್ತಿದೆ. ಅದೇ ಥರ ನೀವು ಮಾಡುವಂಥ ಕೆಲಸಗಳಲ್ಲಿ ತುಂಬ ಕ್ಲಾರಿಟಿಯಿಂದ ಯೋಚನೆ ಮಾಡಿ ಏಕೆಂದರೆ ನಿಮ್ಮ ಕರ್ಮ ಮೇಲೆ ಡಿಪೆಂಡ್ ಆಗಿ ಡೇಸ್ ಹೋಗ್ತಿರೋದ್ರಿಂದ ಈ ವಾರ ನಿಮಗೆ 50% ಪಾಸಿಟಿವ್ ಇದೆ, 50% ನೆಗೆಟಿವ್ ಇದೆ. ಆದಷ್ಟು ನೀವು ಏನೇ ಮಾಡಬೇಕಾದ್ರೂ ಕ್ಲಾರಿಟಿಯಿಂದ ಮಾಡಬೇಕು ಅಂತ ಬರ್ತಿದೆ. ಇನ್ನೊಂದು ವಿಷಯ, ಫ್ಯಾಮ್ಲಿನಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ನೀವು ಮಾಡುವಂಥ ಕೆಲಸಗಳು ಪ್ರತಿಯೊಂದು ಡಿಲೇ ಆಗುತ್ತೆ ಅಂತ ಬರ್ತಿದೆ. ನೀವು ಆದಷ್ಟು ಶನೀಶ್ವರನ ದೇವಸ್ಥಾನಕ್ಕಾಗಲಿ ಹನುಮಾನ್ ಟೆಂಪಲ್ಗಾಗಲಿ ಪ್ರತಿ ಶನಿವಾರ 5 ವೀಕ್ಸ್ ಶನಿವಾರ 5 ವಾರ ಶನಿವಾರ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ. ಅದು ನಿಮಗೆ ಬಂದು ಅಪ್ಕಮಿಂಗ್ ಡೇಸ್ ಬಂದು ಚೇಂಜಸ್ ಇರುತ್ತೆ. ಈ ವಾರ ನಿಮಗೆ ಮೀಡಿಯಮ್ ಆಗಿದೆ. ಆದಷ್ಟು ನೀವು ಏನೇ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ನಿಮ್ಮ ಕರ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ಹುಷಾರಾಗಿರಿ, ಓಕೆನಾ. ಆದಷ್ಟು ಲಾಂಗ್ ಟ್ರಾವೆಲ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಧನುಷು ರಾಶಿಯವರು ಅಂತ ಬರ್ತಿದೆ. ಅದೇ ಥರ ಫಿನಾನ್ಷಿಯಲಿ ಯಾರಿಗೂ ಜಾಬ್ ಮೇಲೆ ಸೈನ್ ಮಾಡೋಕ್ಕೆ ಹೋಗಬೇಡಿ. ಈ ವಾರ ನಿಮಗೆ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದು ಮೇನ್ ಮೆನ್ಷನ್ ಮಾಡ್ತಿದ್ದೀನಿ, ಓಕೆ. ಈ ಮೆಸೇಜ್ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ID ಫಾಲೋ ಮಾಡ್ಕೊಳ್ಳಿ.